ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುರ್ದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮಂ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಯರೋಗಿಣಃ ನಿಧೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಸಮಸ್ತ ಪ್ರಜಾಧ್ವನಿ ಟಿವಿ ವೀಕ್ಷಕರಿಗೆ ನಿತ್ಯವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ದಿವಸದಲ್ಲಿ ಶ್ರೀ ಕ್ರೋಧಿನಾಮ ಸಂವತ್ಸರೆ ದಕ್ಷಿಣಾಯನೆ ಶರದ್ ಋತು ಆಶ್ವೀಜ ಮಾಸೆ ಶುಕ್ಲ ಪಕ್ಷೆ ಗತಶಾಲಿ 1946ನೇ ಗತಕಲಿ 5125ನೇ ದಿನಾನಿ ಗುರುವಾಸರದಲ್ಲಿ ಇವತ್ತಿನ ತಿಥಿ ಪ್ರಥಮ ತಿಥಿ. ಇವತ್ತಿನ ನಕ್ಷತ್ರ ಹಸ್ತ ನಕ್ಷತ್ರ. ಇವತ್ತಿನ ವಿಶೇಷ ಗುರುವಾಸರದಲ್ಲಿ ನವರಾತ್ರಿಯ ಪ್ರಥಮ ದಿವಸವಾದಂತಹ ಶರನ್ನವರಾತ್ರಿಯ ಪ್ರಾರಂಭ. ಇವತ್ತಿನದಲ್ಲಿ ದ್ವಾದಶ ರಾಶಿಗಳ ಫಲಾಫಲಗಳನ್ನು ನೋಡೋಣ ಬನ್ನಿ. ಪ್ರಥಮ ರಾಶಿ ಮೇಷರಾಶಿ. ಮೇಷರಾಶಿ ಮೇಷಲಗ್ನದವರಿಗೆ ಸ್ಥಿರ ಆಸ್ತಿ ಖರೀದಿ ಪ್ರಯತ್ನಗಳು ಫಲದಾಯಕವಾಗಲಿದೆ. ಮನಸ್ಸಿಗೆ ನೆಮ್ಮದಿ, ಕುಟುಂಬದಲ್ಲಿ ಮಕ್ಕಳಿಂದ ಪ್ರಾಪ್ತಿ, ಅಂದರೆ ಕುಟುಂಬದಲ್ಲಿರುವಂಥ ಮಕ್ಕಳು ನೆಮ್ಮದಿಯುತ ವಾತಾವರಣವನ್ನು ಕೊಡುವಂಥ ಶುಭ ಸಂದರ್ಭಗಳಾಗಿರುತ್ತೆ. ಶೈಕ್ಷಣಿಕಗಳಿರುವಂತಹ ಯಾರು ಎಜುಕೇಷನ್ಗಳಲ್ಲಿ ಮಕ್ಕಳಿದ್ದಂಥವರಿಗೆ ಅವರಿಗೆ ಒಂದಷ್ಟು ಫಲಗಳು ಕೂಡ ಸಿಗುತ್ತೆ. ಮನಸ್ಸಿಗೆ ಸಂತೋಷಗಳು ಕೂಡ ನೋಡಬಹುದು. ಕೆಲಸಗಳಲ್ಲಿ ಅಪಾರವಾದ ಯಶಸ್ಸನ್ನು ಸಹ ನೋಡುವಂಥ ಶುಭ ದಿವಸವಾಗಿದೆ. ಮೇಷರಾಶಿಯವರಿಗೆ ಶುಭ ಸಂಖ್ಯೆ ಬಂದು 1, ಶುಭವರ್ಣ ಬಂದು ಕೆಂಪು. ಪರಿಹಾರವಾಗಿ ದುರ್ಗಾ ದೇವತೆಯ ಆರಾಧನೆ ಒಳಿತು. ಎರಡನೇ ರಾಶಿ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಕುಟುಂಬದಲ್ಲಿ ಶಾಂತಿ, ನೆಮ್ಮದಿ ವಾತಾವರಣ, ಪ್ರಮುಖವಾದಂತಹ ಕೆಲಸ ಕಾರ್ಯಗಳಲ್ಲಿ ಉತ್ತಮ ಪ್ರಗತಿಯನ್ನು ಸಹ ನೋಡಬಹುದು. ನಿಮ್ಮ ಕಾರ್ಯಗಳಲ್ಲಿ ಸ್ನೇಹಿತರ ಸಹಕಾರ ಕೂಡ ಸಿಗಲಿದೆ. ಬಂಧು ಮಿತ್ರರ ಸಹಕಾರ ಕೂಡ ನೀವು ನೋಡಬಹುದು. ಯಾಕೆಂದ್ರೆ ಎಲ್ಲ ನಿಮಗೆ ಸಪೋರ್ಟಿವ್ ಆಗಿರ್ತಾರೆ. ರೈತಾಪಿ ವರ್ಗದವರಿಗೆ ಉತ್ತಮ ಲಾಭಗಳು ಸಹ ಇವತ್ತಿನ ದಿವಸದಲ್ಲಿ ಕಂಡು ಬರುತ್ತೆ. ವೃಷಭ ರಾಶಿಯವರಿಗೆ ಹೊಸ ವ್ಯವಹಾರಗಳಿಗೆ ಇದು ಶುಭ ಕಾಲವಲ್ಲ. ವೃಷಭ ರಾಶಿಯವರು ಆರೋಗ್ಯದ ಕಡೆ ಗಮನ ಕೊಡಬೇಕು. ವೃಷಭ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 1, ಶುಭವರ್ಣ ಬಂದು ಹಸಿರು. ಪರಿಹಾರವಾಗಿ ಹನುಮಾನ್ ಚಾಲಿಸ ಪಠನ ಒಳಿತು. ಮುಂದಿನ ರಾಶಿ ಮಿಥುನ. ಮಿಥುನ ರಾಶಿ ಮಿಥುನ ಲಗ್ನದವರಿಗೆ ಹಣಕಾಸಿನ ವಿಚಾರದಲ್ಲಿ ಉತ್ತಮ ಧನಾಗಮನ. ನೂತನ ವಾಹನ ಖರೀದಿಗೆ ಶುಭ ಯೋಗ ಅಂತಲೂ ಹೇಳಬಹುದು. ಕೆಲಸ ಕಾರ್ಯದಲ್ಲಿ ಅಪಾರವಾದ ಯಶಸ್ಸನ್ನು ಸಹ, ವೃತ್ತಿಪರದಲ್ಲಿ ವ್ಯಾಪಾರ ವ್ಯವಹಾರ ಉದ್ಯೋಗದಲ್ಲಿ ಪದನೋತ್ಪತ್ತಿ ಪಡೆಯುವಂತಹ ಶುಭ ಕಾಲವಾಗಿರುತ್ತೆ. ಮಿಥುನ ರಾಶಿಯವರಿಗೆ ವಾಹನದಲ್ಲಿ ಎಚ್ಚರಿಕೆಯಿಂದ ಓಡಾಡತಕ್ಕದ್ದು. ಮಿಥುನ ರಾಶಿ ಶುಭ ಸಂಖ್ಯೆ ಬಂದು 1, ಶುಭವರ್ಣ ಬಂದು ಶ್ವೇತವರ್ಣ. ಪರಿಹಾರವಾಗಿ ತ್ರಯಂಬಕೇಶ್ವರ ಆರಾಧನೆ ಒಳಿತು. ಮುಂದಿನ ರಾಶಿ ಕರ್ಕಾಟಕ. ಕರ್ಕಾಟಕ ರಾಶಿಯವರಿಗೆ ನೂತನ ವಸ್ತ್ರಾಭರಣಗಳು ಮತ್ತು ಐಷಾರಾಮಿ ಗೃಹ ವಸ್ತುಗಳನ್ನು ಖರೀದಿಸುವ ಶುಭ ಯೋಗ. ಸಹೋದರರಿಗಿದ್ದ ಭಿನ್ನಾಭಿಪ್ರಾಯಗಳು ಕೂಡ ದೂರವಾಗಲಿದೆ. ಅಣ್ಣ ತಮ್ಮಂದರಿಗಿದ್ದಂಥ ಒಂದಿಷ್ಟು ವಾಗ್ವಾದಗಳು, ಅಕ್ಕ ತಂಗಿರಿಗಿದ್ದಂಥ ವಾಗ್ವಾದಗಳು ಒಂದಿಷ್ಟು ದೂರವಾಗಲಿದೆ. ನೂತನ ಹೊಸ ವ್ಯವಹಾರ ಹೂಡಿಕೆಗೆ ಶುಭ ಕಾಲ. ಯಾರೇನೋ ಅನ್ಕೊಂಡಿರ್ತೀರಿ, ರಿಯಲ್ ಎಸ್ಟೇಟ್ ಆಗಿರ್ಬೋದು, ಮನೆ ಆಗ್ಬೋದು, ಖರೀದಿ ಮಾರಾಟ ಶುಭ ಕಾಲವಾಗಿರುತ್ತೆ. ಕರ್ಕಾಟಕ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 3, ಶುಭವರ್ಣ ಬಂದು ನೀಲಿ. ಪರಿಹಾರವಾಗಿ ಕುಬೇರನ ಅಷ್ಟೋತ್ತರ ಪಠನ ಒಳಿತು. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯವರಿಗೆ ಇಂದು ನಿಮ್ಮ ಎಲ್ಲ ಕೆಲಸಗಳಲ್ಲಿ ಒಂದಷ್ಟು ಸಾಧ್ಯತೆಗಳು, ಒಂದಷ್ಟು ಉತ್ಸಾಹ, ಒಂದಷ್ಟು ವ್ಯಾಪಾರ ವ್ಯವಹಾರಗಳಲ್ಲಿ ದೊಡ್ಡ ಮಟ್ಟಿನ ಪ್ರಗತಿ ಕೂಡ ಕಾಣಬಹುದು. ಜೊತೆಗೆ ನಿಮ್ಮ ಕುಟುಂಬದಲ್ಲಿರುವಂತಹ ಗಿರಾಣಿ ಮಾಲೀಕರು, ಅಂದ್ರೆ ಯಾರು ಅಂಗಡಿ ವ್ಯಾಪಾರದವರಾಗಿರ್ಬೋದು, ಗಿರಾಣಿ ಅಂದ್ರೆ ಕೊಳ್ಳೋದು ಮಾರುವಂಥದ್ದಾಗಿರ್ಬೋದು, ಜೊತೆಗೆ ಚಿನ್ನದ ಅಂಗಡಿ ವ್ಯಾಪಾರಿಗಳಾಗಿರ್ಬೋದು, ಎಲ್ಲರಿಗೂ ಒಂದಷ್ಟು ವಿಶೇಷವಾದ ಬೆಲೆ ಕೂಡ ಲಾಭಾಂಶವಾಗಿರುತ್ತೆ. ಆಹಾರ ಪದಾರ್ಥಗಳಲ್ಲಿ ಯಾರು ಕೆಲಸಗಳನ್ನ ಮಾಡ್ತಾ ಇರ್ತೀರಿ, ಫ್ಯಾಕ್ಟ್ರಿಗಳಾಗಿರ್ಬೋದು, ಯಾರು ಕೆಲಸ ಮಾಡ್ತಾ ಇರ್ತೀರಿ, ಅವ್ರಿಗೆ ಕೆಲಸಗಳಲ್ಲಿ ಸ್ವಲ್ಪ ಸಮಸ್ಯೆಗಳು, ಒಂದಷ್ಟು ಪ್ರೆಜರ್ ಜಾಸ್ತಿ ಉಂಟಾಗುವ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಎಚ್ಚರಿಕೆಯಿಂದ ಕೆಲಸಗಳನ್ನು ಮಾಡಬೇಕು ಸಿಂಹರಾಶಿಯವರು. ರೈತಾಪಿ ವರ್ಗದವರಿಗೆ ಶುಭ ಕಾಲವಾಗಿರುತ್ತೆ. ಸಿಂಹರಾಶಿಯವರಿಗೆ ಶುಭ ಸಂಖ್ಯೆ ಬಂದು 6, ಶುಭವರ್ಣ ಬಂದು ಕೆಂಪು. ಪರಿಹಾರವಾಗಿ ಕುಲದೇವತೆಗಳ ಅನುಷ್ಠಾನ ಒಳಿತು. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಇಂದು ನಿಮಗೆ ಮಿಶ್ರ ಫಲಗಳ ಯೋಗ, ಅಂದ್ರೆ ಎಲ್ಲ ಸಾಮಾಜಿಕವಾಗಿ ಮಿಶ್ರ ಫಲಗಳ ಯೋಗ. ಹಣಕಾಸಿನ ವ್ಯವಹಾರಗಳಲ್ಲಿ ಪ್ರಗತಿ,
ವ್ಯಾಪಾರದಲ್ಲಿ ಉತ್ತಮ ಪ್ರಗತಿಯನ್ನು ಸಹ ಕಾಣಬಹುದು. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಆತುರ ಪಡೋದ್ರಿಂದ ಒಂದಷ್ಟು ಜಲ್ದಿ ಫಾಸ್ಟ್ ಮಾಡ್ಬಿಡೋಣ, ಫಾಸ್ಟಾಗಿ ಹೋಗ್ಬಿಡೋಣ ಅಂತ ಒಂದಷ್ಟು ಆತುರ ಪಡೋದ್ರಿಂದ ಒಂದಿಷ್ಟು ವೈಫಲ್ಯತೆಗಳು ಉಂಟಾಗುತ್ತೆ. ಹಾಗಾಗಿ ಒಂದಷ್ಟು ಎಚ್ಚರಿಕೆಯಿಂದ ನಿಧಾನವಾಗಿ ಮಂದಗತಿಯಲ್ಲಿ ಜವಾಬ್ದಾರಿತವಾಗಿ ಮಾಡಿದ್ರೆ ಶುಭ ಫಲಗಳನ್ನು ಕಾಣಬಹುದು. ಪ್ರಯಾಣಕ್ಕೆ ಹೋಗುವಂತಹ ಸಾಧ್ಯತೆಗಳಿರುತ್ತೆ. ದೂರ ಪ್ರಯಾಣದಲ್ಲಿ ಸ್ವಲ್ಪ ಕಿರಿಕಿರಿ ಕೂಡ ಕಂಡು ಬರುತ್ತೆ. ಕನ್ಯಾ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 7, ಶುಭ ವರ್ಣ ಬಂದು ಕೇಸರಿ. ಪರಿಹಾರವಾಗಿ ವಿಷ್ಣು ಸಹಸ್ರನಾಮ ಪಠನ ಒಳಿತು. ಮುಂದಿನ ರಾಶಿ ತುಲಾ. ತುಲಾ ರಾಶಿಯವರಿಗೆ ಸಮಾಜದಲ್ಲಿ ಗೌರವ ಸನ್ಮಾನಗಳು ಹೆಚ್ಚಾಗಲಿದೆ. ಗಣ್ಯ ವ್ಯಕ್ತಿಗಳ ಭೇಟಿಯಿಂದ ಭವಿಷ್ಯದಲ್ಲಿ ಉಪಯುಕ್ತವಾಗಲಿದೆ. ನಿಮಗೆ ಯಾರು ಅನ್ಎಕ್ಸ್ಪೆಕ್ಟೆಡ್ ಪರಿಚಯ ಆಗ್ತಾರೆ, ಅವರಿಂದ ನಿಮಗೆ ಭವಿಷ್ಯದ ಒಂದಷ್ಟು ಮಾರ್ಗಗಳು ಬದಲಾವಣೆ ಆಗುತ್ತೆ. ನಿಮ್ಮ ವೈಯಕ್ತಿಕ ಆಸ್ತಿ ವಿಚಾರದಲ್ಲಿ ಬಗೆಹರಿಸಿಕೊಳ್ಳುವಂಥ ಶುಭ ಕಾಲವಾಗಿರುತ್ತೆ. ಸ್ನೇಹಿತರು ಹಣಕಾಸಿನ ವಿಚಾರದಲ್ಲಿ ನಿಮಗೆ ಅದೃಷ್ಟದಾಯಕವಾಗಿರ್ತಾರೆ. ನಾನು ಇದೀನಿ, ಮಾಡು ನೀನು ಅನ್ನುವಂತಹ ಶುಭ ಸ್ನೇಹಿತರುಗಳು ಕೂಡ ನಿಮ್ಮ ಜೊತೆಯಲ್ಲಿ ಬೆನ್ನೆಲುಬಾಗಿರ್ತಾರೆ. ತುಲಾ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 3, ಶುಭ ವರ್ಣ ಬಂದು ಕೆಂಪು. ಪರಿಹಾರವಾಗಿ ನಿಮ್ಮ ಕುಲದೇವತೆಗಳ ಅನುಷ್ಠಾನ ಒಳಿತು. ಮುಂದಿನ ರಾಶಿ ವೃಶ್ಚಿಕ. ವೃಶ್ಚಿಕ ರಾಶಿಯವರಿಗೆ ಇಂದು ನಿಮ್ಮ ಯಾವ ಕೆಲಸ ಕಾರ್ಯಗಳನ್ನು ಮಾಡಿದ್ರೂ ಉತ್ತಮ ಪ್ರಗತಿಯನ್ನು ಹೊಂದಬಹುದು. ಆಸ್ತಿಕರಿಗೆ ಪ್ರಯುಕ್ತ ಸಾಫಲ್ಯತೆಗಳು ಕೂಡ ಹೊಂದಬಹುದು. ಮಾನಸಿಕವಾಗಿ ಸ್ಥಿತಿಗತಿಯಲ್ಲಿ ಏರಿಳಿತಗಳು ಕೂಡ ಅಗತ್ಯಕ್ಕಿಂತ ಹೆಚ್ಚಂತೆ ಖರ್ಚು ಕೂಡ ಮಾಡುವಂತಹ ದಿನಮಾನವಾಗಿರುತ್ತೆ. ನಿಮ್ಮ ಕೂಡಿಟ್ಟ ಹಣ ತುಂಬ ಕಳೆದುಕೊಳ್ಳುವಂತಹ ಕಾಲವಾಗಿರುತ್ತೆ. ಉದ್ಯೋಗಸ್ಥರಿಗೆ, ವ್ಯಾಪಾರಸ್ಥರಿಗೆ ಯಾರಿಗಿದ್ರೆ ಅವರಿಗೆ ಉತ್ತಮ ಪ್ರಗತಿ ಕೂಡ, ಒಂದಷ್ಟು ಪ್ರಶಂಸೆಗಳು ಕೂಡ, ಒಂದಷ್ಟು ಗೌರವಗಳು ಕೂಡ ಸಿಗುವಂತ ಶುಭ ದಿವಸವಾಗಿರುತ್ತೆ. ವೃಶ್ಚಿಕ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 8, ಶುಭ ವರ್ಣ ಬಂದು ಬಿಳಿ. ಪರಿಹಾರವಾಗಿ ನಿಮ್ಮ ಕುಲದೇವತೆಗಳ ಅನುಷ್ಠಾನ, ವಿಷ್ಣು ಸಹಸ್ರನಾಮ ಪಠನ ಒಳಿತು. ಮುಂದಿನ ರಾಶಿ ಧನಸ್ಸು. ಧನಸ್ಸು ರಾಶಿಯವರಿಗೆ ಇಂದು ನಿಮಗೆ ಅನಾರೋಗ್ಯ ಕಾಡುವ ಸಂಭವ ಕೂಡ ಕಂಡುಬರುತ್ತೆ. ಕುಟುಂಬದಲ್ಲಿ ಸ್ವಲ್ಪ ಕಿರಿಕಿರಿ, ವಾತಾವರಣ, ವ್ಯವಹಾರದಲ್ಲಿ ಒಂದಿಷ್ಟು ಧನ ನಷ್ಟ ಸೂಚನೆಗಳು ಎಲ್ಲ ಕಂಡು ಬಂದರೂ ನೀವು ಮತ್ತೆ 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 ಅದಕ್ಕೆ ಹೋಗೋದ್ರಿಂದ ಒಂದಿಷ್ಟು ಸಮಸ್ಯೆಗಳು ಕೂಡ ಎದುರಾಗುತ್ತೆ. ಅನಗತ್ಯವಾದ ವಿಚಾರಗಳಲ್ಲಿ ನೀವು ಹೋಗೋದ್ರಿಂದ ತಾಪತ್ರಯಕ್ಕೆ ಗುರಿಯಾಗಿರ್ತೀರಿ. ಹಾಗಾಗಿ ಅತ್ಯಂತ ಮುನ್ನೆಚ್ಚರಿಕೆಯಿಂದ ಇರತಕ್ಕದ್ದು ಧನಸ್ಸು ರಾಶಿಯವರು. ಕೃಷಿಕರಿಗೆ ಒಂದಷ್ಟು ಶುಭ ಕಾಲ ಅಂತಲೂ ತಿಳಿಸ್ಕೊಡ್ಬಹುದು. ಹೈನುಗಾರಿಕೆಯವರಿಗೆ ಮಧ್ಯಮ ಲಾಭ ಅಂತ ಕಂಡು ಬರುತ್ತೆ. ಧನುಸ್ಸು ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 5, ಶುಭ ವರ್ಣ ಬಂದು ಕಂದು ಬಣ್ಣ. ಪರಿಹಾರವಾಗಿ ವಿಷ್ಣು ಅಷ್ಟೋತ್ತರ ಪಠನ ಒಳಿತು. ಮುಂದಿನ ರಾಶಿ ಮಕರ. ಮಕರ ರಾಶಿಯವರಿಗೆ ದೀರ್ಘಕಾಲದಿಂದ ಕಾಡುತ್ತಿರುವಂತ ಅನಾರೋಗ್ಯ ತಕ್ಕ ಮಟ್ಟಿಗೆ ವಿಮುಕ್ತಿ. ಕುಟುಂಬದಲ್ಲಿ ಸೌಖ್ಯ ಪ್ರಾಪ್ತಿ ಎಲ್ಲ ಸುಖಕರವಾದಂತಹ ಶುಭ ದಿವಸ. ವೈವಾಹಿಕ ಮಾತುಕತೆಯಲ್ಲಿ ವೈವಾಹಿಕ ಒಂದಷ್ಟು ಸಮಸ್ಯೆಗಳಿದ್ದಂಥವ್ರಿಗೆ ಫಲಪ್ರದವಾದಂತಹ ದಿವಸವಾಗಿರುತ್ತೆ. ಕುಟುಂಬಸ್ಥರಲ್ಲಿ ಒಂದಷ್ಟು ಕಿರಿಕಿರಿಗಳಿದ್ರೆ, ದಾಂಪತ್ಯದಲ್ಲಿ ಕಿರಿಕಿರಿಗಳಿದ್ರೆ ಅದು ಶುಭವಾಗಿರುತ್ತೆ ಎಲ್ಲ ಕಳೆದುಕೊಂಡು. ವ್ಯಾಪಾರ ವ್ಯವಹಾರದಲ್ಲಿರುವಂಥವರು ಉತ್ತಮ ಪ್ರಗತಿಯನ್ನು ಸಹ ನೋಡಬಹುದು. ಸಣ್ಣ ಪುಟ್ಟ ಕೈಗಾರಿಕೆಯವರಿಗೆ ಹೆಚ್ಚಿನ ಧನಲಾಭ ಕೂಡ ಕಂಡು ಬರುತ್ತೆ. ಮಕರ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 3, ಶುಭ ವರ್ಣ ಬಂದು ನೀಲಿ. ಪರಿಹಾರವಾಗಿ ಹನುಮಾನ್ ಅಷ್ಟೋತ್ತರ ಪಠನ ಒಳಿತು. ಮುಂದಿನ ರಾಶಿ ಕುಂಭ. ಕುಂಭ ರಾಶಿಯವರಿಗೆ ಬಂಧು ಬಾಂಧವರಿಂದ ರೋಷ, ದ್ವೇಷ, ಕೋಪ ಎದುರಾಗುವ ಸಾಧ್ಯತೆಗಳಿರುತ್ತೆ. ವಾಹನಗಳಲ್ಲಿ ಅಪಘಾತಗಳಾಗುವಂತಹ ಭಯ ಬೀಳಿಸುವಂತಹ ಸೂಚನೆಗಳು ಕೂಡ ಕಂಡು ಬರುತ್ತೆ. ವ್ಯಾಪಾರ ವ್ಯವಹಾರಗಳಲ್ಲಿ ಸ್ವಲ್ಪ ಹಿನ್ನಡೆ ಆಗುವಂತಹ ಕಷ್ಟಕರವಾದಂತಹ ದಿನಮಾನವನ್ನು ನೋಡಬೇಕಾಗತ್ತೆ. ಕೆಲವೊಂದು ಕಾರ್ಯಗಳಲ್ಲಿ ವೈಫಲ್ಯತೆ ಕಂಡ್ರೂ ಅಂತ್ಯದಲ್ಲಿ ಒಂದಿಷ್ಟು ಭಯ ಉಂಟಾಗುವ ಸಾಧ್ಯತೆಗಳಿರುತ್ತೆ. ಕುಂಭರಾಶಿಯವರು ಅತ್ಯಂತ ಎಚ್ಚರಿಕೆಯಿಂದಿರುವಂತಹ ದಿನಮಾನವಾಗಿರುತ್ತೆ. ಕುಂಭರಾಶಿಯವರಿಗೆ ಶುಭ ಸಂಖ್ಯೆ ಬಂದು 2, ಶುಭ ವರ್ಣ ಬಂದು ಹಸಿರು. ಪರಿಹಾರವಾಗಿ ಕುಲದೇವತೆಗಳ ಅನುಷ್ಠಾನ, ತ್ರಯಂಬಕೇಶ್ವರ ಆರಾಧನೆ ಒಳಿತು. ಕೊನೆಯ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ ಸುತ್ತಮುತ್ತ ಇರುವವರಿಂದ ಸ್ವಲ್ಪ ಕಿರಿಕಿರಿ, ನಿಮ್ಮ ಮನೆ ಪಕ್ಕದಲ್ಲಿ ಅಥವಾ ನಿಮ್ಮ ಜೊತೆ ಒಡನಾಟದಲ್ಲಿರುವಂಥವರಿಂದ ಸ್ವಲ್ಪ ಕಿರಿಕಿರಿ ಉಂಟಾಗುವ ಸಾಧ್ಯತೆ. ಜೊತೆಗೆ ಕೆಲಸ ಕಾರ್ಯಗಳಲ್ಲಿ ನೀವು ನಡೆಯುವಂಥ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ, ಕಾರ್ಯಕ್ಷೇತ್ರಗಳಲ್ಲಿ ಒಂದು ಸಹೋದ್ಯೋಗಿಗಳಿಂದ ಒಂದಷ್ಟು ಸಮಸ್ಯೆಗಳು. ಮೊದಲೇ ತಿಳಿಸಿದಂತೆ ಅಕ್ಕಪಕ್ಕದವರಿಂದಲೇ ಕಿರಿಕಿರಿ. ಸಾತ್ವಿಕ ಸಹವಾಸಕ್ಕೆ ಬಿದ್ದು ಧನ ನಷ್ಟವಾಗಬಹುದು. ಏನೋ ಒಂದು ಆಮಿಷಕ್ಕೆ ನಿನ್ನ ಎಳ್ಕೊಂಡು ಹೋಗ್ಬಿಡ್ತಾರೆ, ಅದರಿಂದ ನಿಮ್ಗೆ ಒಂದಷ್ಟು ಲಾಸ್ ಆಗುತ್ತೆ. ಹೇಳ್ಕೊಳ್ಳಾಗಿಲ್ಲ, ಸುಮ್ಮನಿರಾಗಿಲ್ಲ. ಹಾಗಾಗಿ ಎಚ್ಚರಿಕೆಯಿಂದ ಇರತಕ್ಕದ್ದು ಮೀನರಾಶಿಯವರು. ಹೈನುಗಾರಿಕೆ ಮಾಡುವಂಥವರಿಗೆ ಶುಭ ಕಾಲವಾಗಿರುತ್ತೆ. ಮಧ್ಯವರ್ತಿಗಳಿಗೆ, ಭೂ ವ್ಯವಹಾರದವರಿಗೆ, ರಿಯಲ್ ಎಸ್ಟೇಟ್ ಅವರಿಗೆ ಮಧ್ಯಮ ಪ್ರಗತಿ ಅಂತ ಕಂಡು ಬರುತ್ತೆ.
ಮೀನರಾಶಿಯವರಿಗೆ ಶುಭ ಸಂಖ್ಯೆ ಬಂದು 6, ಶುಭ ವರ್ಣ ಬಂದು ಕೇಸರಿ. ಪರಿಹಾರವಾಗಿ ಹನುಮಾನ್ ಚಾಲೀಸ ಅಥವಾ ಹನುಮಾನ್ ದೇವಾಲಯ ದರ್ಶನ, ಮುಖ್ಯ ಪ್ರಾಣರಿಂದ ಆಶೀರ್ವಾದ ಪಡೆದ್ರೆ ಶುಭ ಕಾಲವಾಗಿರುತ್ತೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.